ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ರಾಜ್ಯ ಬರಲಿ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ಕರ್ತನೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ, ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವನ ಕಾಲದಲ್ಲಿ ಶಾಂತಿಯನ್ನು ಕೈಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಗಮನಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ನೋಡಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾಕಾಲ ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಇದನ್ನು ಅರ್ಥೈಸಲು ಈಗ ನಮ್ಮ ಧರ್ಮಿಕದ ಗುರುಗಳಿಗೆ ಪರಪ್ರಸಾದ ಸಂಪುಟದ ಬೀಗದ ಕೈಗಳನ್ನು ಪ್ರದಾನ ಮಾಡಲಾಗುವುದು. ಅತಿವಂದನೆಯ ಸ್ವಾಮಿ ಮೈಕಲ್ ಆಂಟೋನಿ ಅವರೇ, ಕಮ್ಮನಹಳ್ಳಿಯ ಸಂತ ಹತ್ತನೇ ಭಕ್ತಿನಾಥರ ಧರ್ಮಕೇಂದ್ರದ ಪರಪ್ರಸಾದದ ಸಂಪುಟದ ಬೀಗದ ಕೈಯನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇನೆ. ಈ ಪರಪ್ರಸಾದ ಸಂಸ್ಕಾರದ ಪವಿತ್ರತೆಯನ್ನು ಪಾವನವನ್ನು ಸಂರಕ್ಷಿಸಿ ಈ ಸಂಸ್ಕಾರದ ಮೂಲಕ ಈ ಧರ್ಮಕೇಂದ್ರದ ಎಲ್ಲ ದೈವಿ ಪ್ರಜೆಗಳ ಪೋಷಣೆ ಮಾಡಿ. ಇಗೋ, ಲೋಕದ ಪಾಪಗಳನ್ನು
ಪಾಪಗಳನ್ನು ಪರಿಹರಿಸುವ ದೇವರ ಕುರಿಪಡಿ ಇದರ ಪಾಸ್ಕೌತನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ನವಧರ್ಮೀಯದ ಗುರುಗಳಿಗೆ ಧರ್ಮಕೇಂದ್ರದ ಜನಗಣತಿ, ಆಸ್ತಿಯ ಮತ್ತು ಹಣಕಾಸಿನ ಲೆಕ್ಕ ಪುಸ್ತಕಗಳ ಪ್ರದಾನ. ಈ ಧರ್ಮ ಕೇಂದ್ರದ ಎಲ್ಲ ಭಕ್ತ ವಿಶ್ವಾಸಿಗಳ ಹೆಸರೊಳಗೊಂಡ ಜನಗಣತಿ ಪುಸ್ತಕವನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇನೆ. ಈ ಧರ್ಮ ಕೇಂದ್ರಕ್ಕೆ ಸೇರಿದ ಎಲ್ಲ ಧರ್ಮೀಯರ ಮೇಲಿನ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ವಿಶೇಷವಾಗಿ ಈ ಧರ್ಮ ಕೇಂದ್ರಕ್ಕೆ ಸೇರಿದ ಕಥೋಲಿಕ ಕ್ರೈಸ್ತರ ಮೇಲಿನ ಹೊಣೆಗಾರಿಕೆ ನಿಮಗೆ ಒಪ್ಪಿಸಲಾಗಿದೆ. ನಿಮ್ಮ ಆದರ್ಶ ಜೀವನದಿಂದ ಈ ಧರ್ಮ ಕೇಂದ್ರದ ಕಥೋಲಿಕ ಭಕ್ತ ವಿಶ್ವಾಸಿಗಳ ಸಂಖ್ಯೆ ಅಧಿಕವಾಗಿ ಬೆಳೆಯಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಧರ್ಮ ಕೇಂದ್ರದ ದೈವಿ ಪ್ರಜೆಗಳ ವಿಶ್ವಾಸ ಮತ್ತು ಭರವಸೆಯ ವೃದ್ಧಿಗಾಗಿ ದಿನೇ ದಿನೇ ಬಲಗೊಳ್ಳಲಿ. ಈ ಧರ್ಮ ಕೇಂದ್ರದ ಎಲ್ಲ ಆಸ್ತಿಯ ಮತ್ತು ಆದಾಯದ ನಿರ್ವಹಣೆಯ ಹೊಣೆಗಾರಿಕೆಯ ಈ ಪುಸ್ತಕವನ್ನು ನಿಮ್ಮ ನಿಧಿಯಿಂದ ನಿಮಗೆ ಇಂದು ನೀಡಲಾಗಿದೆ. ದೈವಿ ಪ್ರಜೆಗಳ ಸಹಕಾರದಿಂದಲೂ ಪ್ರೋತ್ಸಾಹದಿಂದಲೂ ಈ ಧರ್ಮ ಕೇಂದ್ರ ದಿನೇ ದಿನೇ ಪ್ರಗತಿಯನ್ನು ಕಾಣಲಿ. ಈಗ ನವಧರ್ಮೀಯದ ಗುರುಗಳು ತಮ್ಮ ಆಶೀರ್ವಾದ ನೀಡಲಿದ್ದಾರೆ. ಕರ್ತನು ನಿಮ್ಮೊಡನೆ ಇರಲಿ. ಶಾಂತಿದಾತರಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಜೀವಮಾನ ಕಾಲದಲ್ಲಿ ನಿಮಗೆ ಸಮಾಧಾನವನ್ನು ನೀಡಲಿ. ದೇವರು ನಿಮ್ಮೆಲ್ಲರನ್ನು ಸಕಲ ತೊಂದರೆ ತುಡುಕುಗಳಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾದ ಶಾಂತಿಯ ಪಥದಲ್ಲಿ ನಿಮ್ಮೆಲ್ಲರನ್ನು ನಡೆಸಲಿ. ದೇವರು ನಿಮ್ಮ ಹೃದಯಗಳಲ್ಲಿ ವಿಶ್ವಾಸ, ನಂಬಿಕೆ, ಪ್ರೀತಿ ಇವುಗಳಿಂದ ತುಂಬಿಸಿ ನಿಮ್ಮ ಬಾಳಿನ ಸಕಲ ಸತ್ಕಾರ್ಯಗಳೊಂದಿಗೆ ನಿಮ್ಮನ್ನು ಅನಂತ ಸೌಭಾಗ್ಯಕ್ಕೆ ಕರೆದೊಯ್ಯಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ನೆರವೇರಿಸಲು ಇಲ್ಲಿಗೆ ಬಂದು ಎಲ್ಲವೂ ಸುಸೂತ್ರವಾಗಿಯೂ ಸಮಂಜಸವಾಗಿಯೂ ಮಾಡಿದ ಗುರುಗಳು ಶ್ರೇಷ್ಠ ಗುರುಗಳಾದ ಮಾನ್ಸಿನಿಯರ್ ಎಸ್ ಜೈನಾಥನ್ ಇವರು ನಾನು ಕಿರಿಯ ಗುರುಮಠವನ್ನು ಸೇರಲು ಕಾರಣಕರ್ತರಾಗಿದ್ದಾರೆ. ಗುರುಮಠ ಸೇರಿದಾಗಿನಿಂದಲೂ ದೈವಿ ಕಲೆಯನ್ನು ನನ್ನ ಜೀವನದಲ್ಲಿ ಪೋಷಿಸಿ, ಬೆಳೆಸಿ, ವೃದ್ಧಿಗೊಳಿಸಿ ನಾನು ದೀಕ್ಷೆಯನ್ನು ಪಡೆದು ನೆರವಾದವರು ಶ್ರೇಷ್ಠ ಗುರುಗಳಾದ ಜೈನಾಥನವರು. ನನ್ನ ತಾಯಿ ಬಂದಿದ್ದಾರೆ. ನನ್ನ ಹತ್ರ ಬಂದಿರು ಸಹೋದರರೆಲ್ಲ ಇಲ್ಲಿದ್ದಾರೆ. ಅವರ ಪರವಾಗಿಯೂ
ಪರವಾಗಿಯೂ ಶ್ರೇಷ್ಠ ಗುರುಗಳಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಮಾಸ್ಟರ್. ಇಂದಿನ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಯೋಜಿಸಿ ಎಲ್ಲವನ್ನು ಯಶಸ್ವಿಯಾಗಿ ಗೊಳಿಸಿದ ಅತಿವಂದನೀಯ ಸ್ವಾಮಿ ಬಾಲರಾಜ್ ಜೈನ್ ಇವರಿಗೆ ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ವಂದನೆಗಳು. ಹಾಗೆ ಬಲಿಪೂಜೆಯಲ್ಲಿ ನಮ್ಮ ಗ್ರಾಮದವರೇ ಆದ ಅತಿವಂದನೀಯ ಸ್ವಾಮಿ ವಿಜಯ್ ಕಿರಣ್ ಅವರು ಚೆನ್ನೈಯಿಂದ ಬಂದಿದ್ದಾರೆ. ಅವರು ತಮ್ಮ ಪ್ರಾರ್ಥನೆ, ಒಗ್ಗಟ್ಟು ಮತ್ತು ಅವರ ಸಹಕಾರದಿಂದ ನನ್ನನ್ನು ಯಾವಾಗಲೂ ಹುರಿದುಂಬಿಸುತ್ತಲೇ ಇರ್ತಾರೆ. ಆಗಾಗ ನಾವು ಸಂಧಿಸುತ್ತೇವೆ. ನನ್ನ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮ್ಮೆಲ್ಲರ ಪರವಾಗಿಯೂ, ನಮ್ಮ ಕುಟುಂಬದವರ ಪರವಾಗಿಯೂ, ನನ್ನ ಪರವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು ಫಾರ್. ಇದೇ ಪ್ರಕಾರ ಒಂದನೇ ಸ್ವಾಮಿ ಜೇಮ್ಸ್ ಪ್ರಭುರವರಿಗೂ, ಅವರು ಸಹ ಈ ಗ್ರಾಮದವರು, ನಿಮ್ಮವರೇ. ಅವರ ಆಧಾರ ಮತ್ತು ಸ್ನೇಹ ಮತ್ತು ಅವರ ಸಾಂತ್ವನ ಮಾತುಗಳು ನನ್ನನ್ನು ಹೊರತುಂಬಿಸುತ್ತದೆ. ಅವರಿಗೂ ಸಹ ಎಲ್ಲರ ಪರವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು. ನಾನು ನಿಮ್ಮ ಜೊತೆ ಇದ್ದು ಶ್ರೇಷ್ಠ ಗುರುಗಳು ತಮ್ಮ ಪ್ರಬೋಧನೆಯಲ್ಲಿ ಹೇಳಿದ ಪ್ರಕಾರ ದುಡಿಯಲು ನಿಮ್ಮ ಜೊತೆಗೆ ಒಡನಾಡಿಯಾಗಿ ಹಾಗೂ ಐಕ್ಯತೆಯಿಂದ ದೈವಿ ಸಾಮ್ರಾಜ್ಯಕ್ಕಾಗಿ ದುಡಿಯಲು ಬೇಕಾದ ವರಪ್ರಸಾದಗಳನ್ನು ದೇವರು ಹೇರಳವಾಗಿ ನಮಗೂ ನಿಮಗೂ ನೀಡಲಿ ಎಂದು ನಾನು ಬೇಡುತ್ತೇನೆ. ನೀವು ಸಹ ನನಗಾಗಿ ಪ್ರಾರ್ಥಿಸಿರಿ. ಥ್ಯಾಂಕ್ ಯು. ಈಗ ನಂತರದ ಆಂಗ್ಲ ಪೂಜೆ ಇರುವುದರಿಂದ ಗುರುಗಳು ಕೇಳಿಕೊಂಡಿದ್ದಾರೆ. ಸನ್ಮಾನ ಇನ್ನೊಂದು ದಿನ ಮಾಡ್ಕೋಬಹುದು. ಆದ್ದರಿಂದ ಧರ್ಮ ಕೇಂದ್ರದ ವತಿಯಿಂದ ಮಾತ್ರ ಒಂದೇ ಒಂದು ಸನ್ಮಾನವನ್ನು ಗೌರವ ಸೂಚನೆಯಾಗಿ ನೂತನ ಗುರುಗಳನ್ನು ಈಗ ಪರಿಪೂಟದ ಮುಂದೆ ಆಹ್ವಾನಿಸಿ ಅವರಿಗೆ ಸನ್ಮಾನ ಮಾಡೋಣ. ಈ ಸನ್ಮಾನವನ್ನು ಶಾಲು ಹಾಗೂ ಮೈಸೂರು ಪೇಟ ಧರಿಸಿ ಅವರನ್ನು ಗೌರವದಿಂದ ಸನ್ಮಾನಿಸುವವರು ನಮ್ಮ ಧರ್ಮ ಕೇಂದ್ರದ ಗಾನ ವೃಂದದ ನಿರ್ದೇಶಕರಾದ ಎಂ.ಜೆ. ಪ್ರಕಾಶ್ರವರು ಗುರುಗಳನ್ನು ವಂದನೆಗಳು. ದಯವಿಟ್ಟು ಆದಷ್ಟು ಬೇಗ ಒಂದು 2-3 ನಿಮಿಷದೊಳಗಡೆ
ನಮಃ